ಈ ವಸ್ತುಗಳನ್ನು ಕಲಸದ ಒಳಗೆ ಹಾಕಿ ನೀವು ಪೂಜೆ ಮಾಡ್ತು ಅಂತಂದರೆ ಯುಗಾದಿ ಹಬ್ಬದ ದಿನ ನೀವು ಶ್ರೀಮಂತರಾಗೋದು ಗ್ಯಾರಂಟಿ. ಭಗವಂತ ನಿಮ್ಗೆ ಕೇಳಿದ್ದು ಕೊಟ್ಬಿಡ್ತಾನೆ, ಅಷ್ಟೈಶ್ವರ್ಯ ಕೊಡ್ತಾನೆ. ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ಯೂಟ್ಯೂಬ್ ವಿನಯ್ ಯೋಗಿ ಗುರುಜಿ ಅಂತ ಹೋಗಿ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ. ಭಾಳಷ್ಟು ಜನಕ್ಕೆ ನೋಟಿಫಿಕೇಷನ್ ಬರ್ತಾಯಿಲ್ಲ ಗುರುಜಿ, ನಿಮ್ಮ ವೀಡಿಯೋಸ್ ಬರ್ತಾಯಿಲ್ಲ ಅಂತ ಇದ್ದಾರೆ. ಬೆಲ್ ಬಟನ್ ಒತ್ತಿ, ಆಲ್ ಒತ್ತಿ, ಗಂಟೆ ಬಟನ್ ಒತ್ತಿದ್ರೆ ದೇವಸ್ಥಾನ ಗಂಟೆ ಹೊಡೆದಂಗೆ ನಿಮಗೆ ಎಲ್ಲ ನೋಟಿಫಿಕೇಷನ್ನು ಕೂಡ ಬರ್ತಾ ಹೋಗುತ್ತೆ, ಗೊತ್ತಲ್ಲ. ಜೊತೆಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡಿ. ವಿನಯ್ ಯೋಗಿ ಗುರುಜಿ ಅಂತ ಹಾಕಿದ್ರೆ ನನ್ನ ಎಲ್ಲ ವೀಡಿಯೋಸು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಂದ್ರವಿಷ್ಣುಪತಿ ಚಿಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಯುಗಾದಿ ಹಬ್ಬದ ದಿನ ಕಳಸ ಅಂತಂದರೆ ಸಾಕ್ಷಾತ್ ಭಗವಂತನನ್ನು ನಾವು ಕರೆದು ಪೂಜೆ ಮಾಡಿದ ಹಾಗೆ ಲೆಕ್ಕ. ಕಳಸ ಏನಕ್ಕೆ ಇಡ್ತೀವಿ? ಫೋಟೋ ಎಲ್ಲ ಇದೆ, ಏನಕ್ಕೆ ಕಳಸ ಬೇಕು? ಕಳಸದಲ್ಲಿ ಫೋಟೋ ಅಂತಂದರೆ ನೋಡಿ, ದೇವ್ರನ್ನ ಫೋಟೋ ಇಡ್ತೀವಲ್ಲ, ಅದು ನಮ್ಮ ಭಾವನೆಗೆ ಸಂಬಂಧಪಟ್ಟದ್ದು. ದೇವ್ರಿದ್ದಾನೆ ಅನ್ನೋದಕ್ಕೋಸ್ಕರ, ನಮಗೆ ಮನವರಿಕೆ ಆಗಲಿ ಅನ್ನೋದಕ್ಕೋಸ್ಕರ ಫೋಟೋ ಇಡ್ತೀವಿ ಅಷ್ಟೇ. ಆದರೆ ಕಳಸದಲ್ಲಿ ನೋಡಿ, ಎಲ್ಲ ವಿಗ್ರಹವನ್ನು ನಾವು ತಂದು ಪೂಜೆ ಮಾಡೋದಕ್ಕೆ, ಆದರೆ ಕಳಸದಲ್ಲಿ ನೀವು ಯಾವ ದೇವರನ್ನಾದರೂ ನೀವು ಕರೆದು ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ದೇವ್ರನ್ನ ಕರೆದು ನೀವು ಪೂಜೆ ಮಾಡಿ ಸತ್ಕಾರ ಮಾಡಿ ನೀವು ನಿಮ್ಮ ಒಂದು ಕೋರಿಕೆ ಏನು ಹೇಳೋಣ ಕೇಳ್ಕೊಬೋದು. ಅದಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡುವಂಥದ್ದು ತುಂಬ ಅಂದರೆ ತುಂಬ ಅದ್ಭುತ. ಮತ್ತು ಈ ಕಳಸ ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಮಾತ್ರ ಪೂಜೆ, ಹಬ್ಬದ ದಿನಗಳಲ್ಲಿ ಪೂಜೆ ಪರಿಸಮಾಪ್ತಿ ಆಗುತ್ತೆ, ಇಲ್ಲ ಅಂತಂದರೆ ಅರ್ಧಂಬರ್ಧ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಬರೀ ಕಳಸವನ್ನು ಇಡಬೇಕಾ? ನೀರಿಡ್ತಾರೆ ಮತ್ತು ತೆಂಗಿನಕಾಯಿ ಇಡ್ತಾರೆ, ಸುತ್ತ ವೀಳ್ಯದೆಲೆ ಹಾಕಿ ಇಡ್ತಾರೆ. ಅದಲ್ಲ, ಅದ್ರ ಒಳಗಡೆ ಹಾಕೋದಿಲ್ಲ ಆ ದೈವಿ ಶಕ್ತಿ ಇರುವಂಥ ದ್ರವ್ಯದ ವಸ್ತುಗಳು, ಅದರ ಮೇಲೆ ಆ ಒಂದು ಪಾಸಿಟಿವ್ ಎನರ್ಜಿ, ಬ್ರಹ್ಮಾಂಡದಲ್ಲಿರುವಂಥ ಒಂದು ಶಕ್ತಿ ಆ ಒಂದು ಕಳಸಕ್ಕೆ ಹೇಳ್ಕೊಳುತ್ತೆ. ಅದಕ್ಕೆ ಏನು ಮಾಡಬೇಕು ಏನು ಅಂತ ನಾವು ನೋಡೋದಾಯ್ತು ಅಂತಂದರೆ, ಕಳಸದ ಒಳಗಡೆ ನೀವು 70% ನೀರನ್ನು ಹಾಕಬೇಕು. ಎಷ್ಟು ಹೇಳಿ? 70%, 80% ನೀರನ್ನು ಹಾಕಿ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ 80% ನೀರನ್ನು ಹಾಕಿ ಕಲ್ಲುಪ್ಪನ್ನು ಅದಕ್ಕೆ ಹಾಕಬೇಕು. ಒಂದು 3 ಇಡಿ 5 ಇಡಿ ಆಗ್ತು ಅಂತಂದರೆ ಇನ್ನೂ ಒಳ್ಳೆಯದು. ದೊಡ್ಡ ಕಳಸ ಇತ್ತು ಅಂದರೆ, ಇಲ್ಲಾಂದರೆ ಚಿಕ್ಕದು ಕಳಸ ಇಡ್ತಿದ್ದೀರಿ ಅಂತಂದರೆ ನೋಡಿ, ಒಂದು ಅರ್ಧ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಅಥವಾ ಮಾಮೂಲಿ ಉಪ್ಪನ್ನು ಕೂಡ ಹಾಕಿ ಸಮುದ್ರದ ಉಪ್ಪಿನ ನೀರಿಗೆ ಸಮ ಮಾಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು, ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ ಅಂತೇಳಿ ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ. ಗೊತ್ತಲ್ಲ, ಉಚಿತವಾಗಿ ಕೊಡ್ತೀನಿ ಅಂತ ತೊಗೊಳ್ಳೋಂಥವ್ರಿಗೆ ಈ ಒಂದು ಕರಂಗಾಳಿ ಮಾಲೆಯನ್ನು ಧರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ಲಾಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ, ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕಡೆ ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ. ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್.
ಗೊತ್ತಲ್ಲ. ಲಕ್ಷ್ಮೀ ಕಳಸ ಪ್ರತಿಷ್ಠಾಪನೆ ಮಾಡಿ ಉಪ್ಪನ್ನು ಹಾಕಲೇಬೇಕು. ಸಮುದ್ರ ರಾಜತನಯೇ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಏನಿರುತ್ತೆ, ಬರೀ ಉಪ್ಪು. ನೀರು ಹೆಂಗಿರುತ್ತೆ, ಸಿಹಿಯಾಗಿರುತ್ತಾ? ಇಲ್ಲ, ಇದಾಗಿರುತ್ತೆ. ಅದಕ್ಕೆ ಕಲ್ಲು ಉಪ್ಪು ಋಣಮೋಚನ. ಅದಕ್ಕೋಸ್ಕರ ನೀವೇನು ಮಾಡಿ ಅದನ್ನು ಬೆರೆಸಬೇಕು. ಜೊತೆಗೆ ನೀವೇನು ಮಾಡಬೇಕು ಅಂದರೆ ಅರಿಶಿಣವನ್ನು ಹಾಕಬೇಕು. ಜೊತೆಗೆ ಹಳದಿ ಕವಡೆಯನ್ನು ಅದನ್ನು ಮೊದಲನೇದಾಗಿ ಹಾಕಬೇಕು. ಮತ್ತು ಹಳದಿ ಕವಡೆಯನ್ನು ಹಾಕಿ ಒಳಗಡೆ ಬೇವಿನ ಸೊಪ್ಪನ್ನು ಅದನ್ನೆಲ್ಲ ಬೇವಿನ ಸೊಪ್ಪನ್ನೆಲ್ಲ ಕಿತ್ತು ಒಳಗಡೆ ಹಾಕಬೇಕು. ಮತ್ತು ನೀವೇನು ಹೇಳ್ತಾ ಪಂಚಗವ್ಯ ಹಾಲು, ತುಪ್ಪ, ಮೊಸರು ಮತ್ತು ಹಸುವಿನ ಬೆರಣಿ ಮತ್ತು ಗೋಮೂತ್ರ ಇಷ್ಟು ಕೂಡ ಹಾಕಬೇಕು. ಮತ್ತು ನೀವೇನು ಮಾಡಬೇಕು, ಜೊತೆಗೆ ನವಗ್ರಹ ಧಾನ್ಯದ ಪ್ಯಾಕೆಟ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಇಷ್ಟೇ 9 ಥರದ ಧಾನ್ಯವನ್ನು ನೀವು, ಕಡಲೆಕಾಳು ಇರುತ್ತೆ, ಗೋಧಿ ಇರುತ್ತೆ, ಅಕ್ಕಿ ಇರುತ್ತೆ, ಅಥವಾ ಭತ್ತ ಇರುತ್ತೆ, ಮತ್ತು ಹುರುಳಿಕಾಳು ಇರುತ್ತೆ. ಈ ನವಗ್ರಹ ಧಾನ್ಯಗಳನ್ನು 9 ನವಗ್ರಹ ಧಾನ್ಯಗಳನ್ನು ಹಾಕಿ 9 ರೂಪಾಯಿ ಕಾಯಿನನ್ನು ಅದನ್ನು ಹಾಕಬೇಕು. ಹಾಕಿ ಅದರ ಸುತ್ತ ಒಂದು ವಿಳ್ಯದೆಲೆ ಇಟ್ಟು ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಂದರೆ ಫಸ್ಟ್ ಕ್ಲಾಸ್. ದೇವರು ನೀವು ಕೇಳಿದ್ದನ್ನು ಕೊಟ್ಬಿಟ್ಟು ದೇವ್ರು ಖುಷಿ ಆಗ್ಬಿಡುತ್ತೆ. ಪಾಸಿಟಿವ್ ಎನರ್ಜಿ ಬರುತ್ತೆ. ತುಂಬ ಅದ್ಭುತವಾಗಿ ನಿಮಗೆ ಕೆಲಸ ಆಗುತ್ತೆ. ಮತ್ತು ನೀವು ಏನು ಯುಗಾದಿ ಹಬ್ಬ ಮಾಡಿರ್ತೀರ ಸಂಪೂರ್ಣವಾಗುತ್ತೆ. ಮತ್ತು ನೀವು ನನ್ನ ಶ್ರೀಮಂತರಾಗಬೇಕು, ಮನೇಲಿ ಬಡತನ ಇದೆ, ದರಿದ್ರ ಇದೆ, ಹೊರಟೋಗ್ಲಿ ಅಂತ ಪಟ್ಟಂತ ಅದು ಆಗಿಬಿಡುತ್ತೆ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿ. ಜೊತೆಗೆ ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಈ ಭಾಳಷ್ಟು ಜನ ಏನು ಅಂತಂದರೆ ಕಳಸ ಪ್ರತಿಷ್ಠಾಪನೆ ಮಾಡಿ ಆ ನೀರನ್ನು ಮರಕ್ಕೆ ಚೆಲ್ಲಿ, ಗೊತ್ತಲ್ಲ, ಅಥವಾ ಆ ನೀರನ್ನು ನೀವು ತಲೆ ಸ್ನಾನಕ್ಕೆ ಹಾಕಿಕೊಂಡು ಕೂಡ ನೀವು ಮಾಡ್ಬೋದು, ಗೊತ್ತಲ್ಲ. ಇದು ವಿಚಾರ. ಮತ್ತು ಈ ಒಂದು ಇದನ್ನು ಮಾಡಾದಮೇಲೆ ನೀವು ಭಗವಂತನಲ್ಲಿ ಭಕ್ತಿಯಾಗಿ ಒಂದಲ್ಲ 4 ಸರಿ ಸಂಕಲ್ಪ ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇಲ್ಲ, ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಸಂಕಲ್ಪ ಮಾಡಬೇಕು ಯುಗಾದಿ ಹಬ್ಬದ ದಿನ ಅವ್ರ ಹೆಸರನ್ನು ನೀವು ಟೈಪ್ ಮಾಡಿ ಕಮೆಂಟ್ ಮಾಡಿ, ನೀವು ಓಂ ಚಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ಮತ್ತು ಯಾರು ಹೆಚ್ಚು ಶೇರನ್ನು ಮಾಡ್ತಾರೋ ಅವ್ರಿಗೆ ವಿಶೇಷವಾಗಿ ನಾನು ಕರಂಗಾಳಿ ಮಾಲೆಯನ್ನು ಒಂದು ತಿಂಗಳ ಕೊನೆಯಲ್ಲಿ ನಾನು ಉಚಿತವಾಗಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಇರಬೇಕು. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಸಬ್ಸ್ಕ್ರೈಬು ಆಗಿರಬೇಕು, ಗೊತ್ತಲ್ಲ. ಅಷ್ಟು ಮಾಡ್ತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಅದ್ಭುತವಾದಂಥ ವಿಚಾರಗಳನ್ನು ನೀವು ತಿಳ್ಕೊತೀರಾ. ಮಾಡಿ, ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದು ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ
ಜೀವನ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವ್ರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತೆ, ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.